ಮಲೇಷ್ಯಾಗೆ ಹೋಗ್ತದೆ. ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗುತ್ತೆ ಮಲೇಷ್ಯಾ ಅಂದ ತಕ್ಷಣ ಅಷ್ಟೇ. ಕೇಳಿದ್ರೆ ಯಾವ ಕಡೆಯವರು ಅಂತ ಹೇಳಿದ್ರೆ ಬ್ಯಾಂಕ್ ಪಬ್ಲಿಕ್ ಟೀಮ್ ಅಂತೆ. ನೋಡೋಕ್ಕಾಗದ ವಾತಾವರಣ ನಿಮ್ಮ ಕನ್ನಡಿಗ ಜಪಾನ್ನಲ್ಲಿ. ದಿಸ್ ಇಸ್ ಅ ಸ್ಮಾಲ್ ಬೆಡ್ರೂಮ್. ನೋಡ್ಬೇಕು ಹೆಂಗೆ ಅಂತ. ಮತ್ತೊಂದು ವ್ಲಾಗ್. ದಿಸ್ ಇಸ್ ಅಕ್ಷತಿಯ. ಹೌ ಯು ಡೂಯಿಂಗ್? ಎಲ್ಲರೂ ಹೇಗಿದ್ದೀರಾ? ದಿಸ್ ಇಸ್ ಆ್ಯಕ್ಚುಲಿ ಮೈ ಒರಿಜಿನಲ್ ಗೆಟಪ್ ವೆನ್ ಐ ಟ್ರಾವೆಲ್ ಔಟ್ಸೈಡ್. ಬನ್ನಿ, ಸ್ವಲ್ಪ ಹಿಂದೆ ಮೆಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಬೇಡಿ. ಕರ್ನಾಟಕನ ಜಪಾನಿಗೆ ತೊಗೊಂಡು ಹೋಗೋಣ. ಸಿ ಯು ಇನ್ ಜಪಾನ್. ಕಂಟಿನ್ಯೂ ಮಾಡ್ತೀನಿ ಬ್ಲಾಗು, ಸೊ ಜಸ್ಟ್ ಸ್ಟೇ ಟ್ಯೂನ್. ಉಜ್ಜಯಿನಿ ಮಹಾರಾಷ್ಟ್ರ ಅಲ್ವೇನಾ? ಮಧ್ಯಪ್ರದೇಶ್. ನಾನು ಎಷ್ಟು ಕಲರ್ ಇದ್ದೀನೋ ಇಲ್ಲ ಏರ್ಪೋರ್ಟ್ ಐಸ್ ಸಕ್ಕತ್ತಾಗಿದೆಯೋ ಗೊತ್ತಾಗ್ತಿಲ್ಲ. ಬ್ಯಾಗೇಜ್ ಕಲೆಕ್ಷನ್ಸ್ ಬರೀ ಓಪನ್ ಆಗೋದೆ 8:30 ಆನ್ವರ್ಡ್ಸ್. ಸೊ 8:20. ಸೊ ಹೋಗೋ ಓಪನ್ ಆದ ತಕ್ಷಣ. ಇವ್ರ ಏರ್ಪೋರ್ಟ್ ಅಲ್ಲ ಹಿಂಗೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಫುಲ್ ಎಣ್ಣೆ. No, I have already a lot of weight. Thank you. By the way, ನನ್ನ ಬಗ್ಗೆ ತಿಳ್ಕೊಳ್ತಿರೋರಿಗೆ I also have a lot of whiskey collection which most of you may not know. ಈ ಕಡೆ ಫುಲ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್. ಹೆಣ್ಮಕ್ಳಿದ್ರೆ ವರ್ಕ್ ಆಗುತ್ತೆ. ವರ್ಸಾಚೆ ನೋಡಿ, ಡಾಗ್ ಸತೀಶ್ ಬ್ರ್ಯಾಂಡ್ ಇದು. ಬರ್ಬರಿ. ಆಯಿಲ್ ಮೊರೊಕೊನಿಂದ ಇವಾಗ ಸ್ವಲ್ಪ ಕೆರೆಸ್ಟೆಸ್ಟಿಗೆ ಶಿಫ್ಟ್ ಆಗಿದ್ದೀನಿ. ಓನ್ಲಿ ರೀಸನ್ ಇಸ್ ಆಲ್ಸೋ ಬಿಕಾಸ್ ಐ ಥಿಂಕ್ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದೀನಿ ಕೆರೆಸ್ಟೆಸ್ ಆಲ್ರೆಡಿ. ಬರೀ ಮೊರೊಕೊನ್ ಅಲ್ಲ, ಟೆಕ್ಸ್ಚರ್ ಹೇರ್ದು ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ಸೊ ಇಟ್ ಮೇಕ್ ಸೆನ್ಸ್ ಆ್ಯಕ್ಚುಲಿ ಯೂಸ್ ದಟ್ ಒನ್. ಇಲ್ಲಿ ಸ್ವಲ್ಪ ಚಾಕ್ಲೇಟ್ಸ್ ಇದೆ. ಲಾಟ್ ಆಫ್ ಚಾಕ್ಲೇಟ್ ಸೆಕ್ಷನ್ಸ್. ಇದೆಲ್ಲ ಪೆಗ್ ಬಾಟಲ್ಸ್. ಇಲ್ಲಿ ಸ್ಟಾರ್ಬಕ್ಸ್ 080 ಲಾಂಜ್. ನಾನು ಲಾಂಜ್ಗೆ ಹೋಗಿ ಕೂಡ ಸ್ವಲ್ಪ ವ್ಲಾಗ್ ಮಾಡಿ ತೋರಿಸ್ತೀನಿ. ಬಿಕಾಸ್ ನಂದು ಪ್ರಿಯಾರಿಟಿ ಪಾಸ್ ಅಂತ ಬರುತ್ತೆ. ನಾಟ್ ಮೆನಿ ಪೀಪಲ್ ವುಡ್ ಹ್ಯಾವ್ ಇಟ್. ಸೊ ಅದಿದೆ ನನ್ನ ಹತ್ರ. ಸೊ ಐ ವಿಲ್ ಯೂಸ್ ದ್ಯಾಟ್ ಆ್ಯಂಡ್ ದೆನ್ ಎವೆನ್ಚುಲಿ ಗೋ. ವಾಚಸ್ದೊಂದು ಹಿಸ್ಟ್ರಿ ಇದೆ. ನಾನು ಜಪಾನ್ಗೆ ಹೋದ್ಮೇಲೆ ತೋರಿಸ್ತೀನಿ. ಒನ್ ಥಿಂಗ್ ಇಸ್ ಲಿಮಿಟೆಡ್ ಎಡಿಷನ್ ಡುಕಾಡಿ ವಾಚ್ ದಟ್ ಐ ಗಾಟ್. ಮೇಡ್ ಟು ಓನ್ಲಿ ಅ ಫ್ಯೂ ಪೀಸಸ್. ಹಂಗೆ ಸ್ವಲ್ಪ ಮುಂದೆ ಹೋಗ್ತೀನಿ. ಇಲ್ಲಿ ನೆಕ್ಸ್ಟು ಬೇಸಿಕಲಿ ಇದು ಟಿ ಏರ್ಪೋರ್ಟ್ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ವಾ. ಸೊ ಅಲ್ಲಿ ನಿಮಗೆ ಬೇಜಾನ್ ಆಪ್ಷನ್ ಸಿಗುತ್ತೆ. ಲಾಟ್ ಆಫ್ ಬ್ಯಾಗ್ಸ್ ವಾಟ್ ನಾಟ್. ಸೊ ಲಾಂಜ್ ಹೋಗಬೇಕು. ಆಕ್ಸೆಸ್ ಟು ಲಾಂಜ್. ಇಲ್ಲ ಎಂಟ್ರೆನ್ಸು. ಹೋಗುವ ಮೇಲೆ ಹೋಗಿ ತೋರಿಸ್ತೀನಿ. ಎಲ್ಲ ಮಲೇಷ್ಯಾಗೆ ಹೋಗ್ತದೆ. ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗುತ್ತೆ ಮಲೇಷ್ಯಾ ಅಂದ ತಕ್ಷಣ ಅಷ್ಟೇ. I can take 2 or 1? I can take 2, right? 2 more. ಸೊ ಇದು ಆ್ಯಕ್ಚುಲಿ ಹೋದಾಗ ಲಾಗಿನ್ ಮಾಡಿದಾಗ ದೇ ಗೇವ್ ಅ ವೌಚರ್ ಫಾರ್ ಡ್ರಿಂಕ್ಸ್. ಐ ಟು ಬಿಯರ್. ಐಡಲ್ಲಿ ಕುಡಿಬಿಡಿ. ಇನ್ನೂ ಎರಡಿದೆ. ಒಂದಿದೆ ಆ್ಯಕ್ಚುಲಿ, ಎರಡಲ್ಲ. ಸೊ ಇನ್ನೂ ಒಂದಿದೆ. ಲೆಟ್ಸ್ ಗೋ.
ಆ್ಯಕ್ಚುಲಿ ಬೇಜಾನ್ ಬಿಯರ್ ಟೇಸ್ಟ್ ಮಾಡಿದ್ದೀನಿ. ದಿಸ್ ಸಮಥಿಂಗ್ ಇಸ್ ವೆರಿ ಡಿಫ್ರೆಂಟ್. ಫಿಸ್ ಜಾಸ್ತಿ ಇದೆಯಾ, ಸಮಥಿಂಗ್ ಅಬೌಟ್ ದಿಸ್ ಇಂಟ್ರೆಸ್ಟಿಂಗ್. ನಾವು ಹುಡುಗರು ಮಲೇಷ್ಯಾ ಬ್ಯಾಂಕಾಕ್ಗೆ ಕೇಳಿದ್ರೆ ಯಾವ ಕಡೆಯವರು ಅಂತ ಹೇಳಿದ್ರೆ ಬ್ಯಾಂಕ್ ಪಬ್ಲಿಕ್ ಟೀಮ್ ಅಂತೆ. ಅಯ್ಯೋ ಗುರು ಫ್ಯಾಮಿಲಿ ಎಲ್ಲ ಬಂದರೆ ಹೆಂಗಾಗತ್ತೆ ಗುರು ಅವ್ರಿಗೆಲ್ಲ. ಯಪ್ಪ ಅಲ್ಲಿ ತೊಗೊಳಕ್ಕೆ ಆಗಿಲ್ಲ ಗುರು. ಪ್ಯೂರ್ ಡಿಪಾಸ್ ಇಟ್ಕೊಂಡು ಒಳ್ಳೆ ಹೋಗಿ ಮಧ್ಯಾಹ್ನ ನಿಂತ್ಕೊಂಡಾಗಿತ್ತು. ಒಳ್ಳೆ ಅಂಕಲ್ಗಳು ಬುಡ್ಡಗಳೆಲ್ಲ ಫುಲ್ಲು. ಯಾಕೆ ಹೇಳ್ತಿ ಆಗತ್ತೆ, ಒಳ್ಳೆ ಮಜಾ. ನಂದು ಮಲೇಷ್ಯಾಗೆ ಹೋಗಿ ಆಮೇಲೆ ಜಪಾನ್. ನಡೀತಾ 4 ಅವರ್ ಇದು, 1 ಅವರ್ ಏನೋ ಲೇ ಅವರ್ ಇದೆ. ಅದಾದಮೇಲೆ ಜಪಾನ್ಗೆ 7 ಅವರೋ 8 ಅವರೇನೋ ಫ್ಲೈಟ್. ಸೊ ಅವಾಗೆ ಲಾಂಜಲ್ಲಿ ಏನಾಯಿತು ಅಂತ ತೋರಿಸಿಲ್ಲ, ನಿಮಗೆ ತೋರಿಸ್ತೀನಿ, ವೆಯ್ಟ್ ಮಾಡಿ. ಲೆಟ್ ಮೀ ಸ್ವಿಚ್ ದ ಕ್ಯಾಮ್ರಾಸ್. ಇಲ್ಲೊಂದು ಬೇಸಿಕ್ ಕಾಫಿ ಬಾರ್ ಆಲ್ವೇಸ್. ದೀಸ್ ಆರ್ ಪೇಪರ್ ಬೋಟ್, ಡೆಫಿನೆಟ್ಲಿ ಪ್ರೊಮೋ. ವೆರಿ ಸ್ಟ್ರೈಟ್ ಫಾರ್ವರ್ಡ್. ಅದು ಬಿಟ್ಟರೆ ಯು ಕ್ಯಾನ್ ಆಲ್ಸೋ ಟೇಕ್ ಎನ್ ಅಮೌಂಟ್ ಆಫ್ cokes, everything, coffee, then omelets and dosas, I suppose. Dosa counter, some papad, some sticks. ಹೀಟಿಗೆ ಕಮ್ಮಿ ಆಗಲಿ ಅಂತ ಬಟರ್ ಮಿಲ್ಕ್ ಕೊಟ್ಟಿದ್ದಾರೆ. ದೆನ್ some salad. Feel free, yeah. Biryanis, paneer, carrot poriyal, and noodles. Or some sushis. Diet ಇರೋರಿಗೆ ಫ್ರೂಟ್ಸ್, ವೆಜಿಟೇಬಲ್ಸ್, ಚಿಕನ್. I'm not a non-vegetarian. This is tempting actually. The Kesari Baat, Thai fish curry, Kesari Baat, but it is named as Rava Kesari. Then you have some brownies if you want to try. Then you have some desserts, the sugar spoilers. Crazy. The entire launch setup actually. So you have the complete setup over here. Wow, so beautiful. Illu kutkombodu. I also have a business class ticket which I can use, but I like to go in very normal way. It's accessible, but I just walked in. Potato? Can you make a combination of paneer and potato one? Maybe half of each. Yeah, one each. Yeah. ಎಲ್ಲಿ ಬರೀ ಆಡಿಯೋ ಬರ್ತದೆ, ಕಾಂಟೆಂಟ್ ಬರ್ತಲ್ಲ ಅಂತ ಅಂದ್ಕೊಂಬೇಡಿ. ಯಾವಾಗಲೂ ಎಲ್ಲನೂ ತುಂಬ ಶೂಟ್ ಮಾಡಿ ಇರ್ತಾರೆ. ಸೊ ಅದಕ್ಕೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ತೊಗೊಂಬಂದು 1 ಪ್ಲೇಟ್ ತಂದು ಇಟ್ಟಿದ್ದು ಆಲ್ರೆಡಿ. ಸೊ ಸ್ಯಾಂಡ್ವಿಚ್ ಒಂದು ತೊಗೊಂಬರಕ್ಕೆ ಹೋಗಿದೆ. ದಿಸ್ ಇಸ್ ಆ್ಯಕ್ಚುಲಿ ಫ್ರೆಶ್ಲಿ ಮೇಡ್ ವಿತ್ ಪನೀರ್ ಆ್ಯಂಡ್ ಸಮ್ ಆಲೂ. ಕ್ಯಾಮ್ರಾ ಸ್ವಲ್ಪ ಡೈರೆಕ್ಷನ್, ಆಟೋ ತೊಗೊಳಲ್ವಲ್ಲ, ಫೇಸ್ ಡಿಟೆಕ್ಷನ್ನು. ಸೊ ಅದಕ್ಕೆ 2 ಪ್ಲೇಟ್ ತೊಗೊಂಡಿದ್ದೀನಿ. ಫಸ್ಟು ನೂಡಲ್ಸ್ ತುಂಬ ಹೊತ್ತಿಂದ ಬಿಸಿಯಾದಂಗಿದೆ. ಓಕೆ, ನಾಟ್ ಬ್ಯಾಡ್. ಸ್ಯಾಂಡ್ವಿಚ್ ಡೀಸೆಂಟ್. ಮತ್ತು ಪಾಪಡಿದೆ, ಒಂದು ಸ್ವಲ್ಪ ರೈಸು. ಪನ್ನೀರ್ ತಿನ್ನಬೇಕಾದ್ರೆ ಸಿಕ್ಕಾಪಟ್ಟೆ ಕಾಂಟಂಪ್ಲೇಷನ್ ಜಾಸ್ತಿ ನನಗೆ. ಎಷ್ಟು ಕಾಮೆಂಟ್ ಮಾಡೋರಿಗೆ ಜಪಾನಲ್ಲಿ ಸಿಗುತ್ತೆ ಊಟ, ಬಗ್ನಿಗೂಟ. ನಾಟ್ ಬ್ಯಾಡ್. ತಿನ್ಬಿಟ್ಟು ಸಿಗ್ತೀನಿ. Landed in Malaysia. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಹೇಳ್ತೀನಿ. ಎಲ್ಲ ಕಡೆ ವೆಲ್ಕಮ್ ಟು ಬ್ಯಾಂಗ್ಳೂರ್ ಅಂದರೆ ಫಸ್ಟು ಇಲ್ಲಿ ಸಲಾಮ್ ಅಲೈಕುಮ್ ಅಂದರು.
ಒಂದು ಸೆಕೆಂಡ್ ಶಾಕ್ ಆಯಿತು, ಯಾವ ಕಂಟ್ರಿ ಇಳಿಸ್ಬಿಟ್ರಪ್ಪ ತಗೊಂಬಂದು ಅಂತ. ವಿತ್ ದ್ಯಾಟ್ ಲೆಟ್ಸ್ ಪ್ರೊಸೀಡ್ ಟು ಜಪಾನ್. ಹಂಗೆ ಬಂದೆ ಸ್ಟಾರ್ಬಕ್ಸ್ಗೆ ಒಂದು ವಾಟರ್ ಬಾಟ್ಲ್ ತೊಗೋಣ ಅಂತ ತೊಗೊಂಡ್ರೆ ಬಂದುಬಿಟ್ಟು ಮಲೇಷ್ಯಾದಲ್ಲಿ 100 ml 15 ರಿಂಗೇಟು, ಅಪ್ರಾಕ್ಸಿಮೇಟ್ಲಿ 250 ಚಿಲ್ಲರೆ. ಒಂದು ಸಿಪ್ಪು ಕುಡಿದು ಸಾಕ್ತೀನಿ ನಾನು. Warp cabin. This is due to the uncertainty of our. The condition will get better once we have both engines started and. ಬಟ್ಟೆ ಚಿಕ್ಕದು ಚೇರ್. Ini dan juruterbang penerbangan ini ialah Kapten Ong. Penerbangan kita ke Narita akan mengambil masa selama 6 jam dan 15 minit. Semua peranti elektronik mesti disimpan dan pengecasan alat tersebut tidak dibenarkan semasa pesawat bergerak dan berlepas. ಇನ್ನೂ 1,000 ಕಿಲೋಮೀಟ್ರ್ ಹೋಗ್ಬೇಕು. ಎಸ್ಟಿಮೇಟ್ ಟೈಮ್ 5:07 PM ಲೋಕಲ್ ಟೈಮ್ ಜಪಾನ್. ಜಸ್ಟ್ ಲ್ಯಾಂಡ್ ಆಗಿದೆ. ಫುಲ್ಲು ಮಳೆ, ಮೋಡ ಕವಿದ ವಾತಾವರಣ. ಜಪಾನಲ್ಲಿ ಕಾಲಿಟ್ಟಾಯ್ತು. ಸೊ ಹೋಗ್ಬಿಟ್ಟು ವೆಬ್ ಚೆಕ್ ಇನ್ ನನ್ನ ಇಮಿಗ್ರೇಷನ್ ಮಾಡ್ಬೇಕಾದ್ರೆ ಒಂದು ಪ್ರೋ ಟಿಪ್ ಏನಂದ್ರೆ, ಯೂಶ್ವಲಿ ಎಲ್ಲರೂ ಅಲ್ಲೋಗಿ ನಿಂತ್ಕೊಂಡು ಇದು ಮಾಡ್ತಾರೆ. ಒಂದು QR ಸ್ಕೋನ್ ಅಂತ ಬರುತ್ತೆ, ಜಪಾನ್ ವೆಬ್ ಅಂತ. ಅದನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು. ಆಮೇಲೆ ಈ ಥರ ವಾಕ್ ಮಾಡ್ಬೇಕಾದ್ರೆ ಮಧ್ಯ ಹೋಗ್ಬೇಡ್ರಿ, ಸೈಡಲ್ಲಿ ಹೋಗ್ರಿ. ಸೊ ಅದು ಒನ್ ಮೋರ್ ಥಿಂಗು ತೋರಿಸ್ತೀನಿ ನಾನು ಡೀಟೇಲ್ಸ್ ಇನ್ ಮಿನಿಟ್ ಆರ್ ಟು. ಅದು ವೆಬ್ ಪೇಜ್ ಇನ್ನೊಂದು ಸ್ಕ್ಯಾನರ್ QR ಕೋಡ್ ಇರುತ್ತೆ, ಅದು ತೋರಿಸ್ಬಿಟ್ರೆ ಐ ಕ್ಯಾನ್ ಜಸ್ಟ್ ಪಾಸ್ ಅವೇ ಯುವರ್ ಇಮಿಗ್ರೇಷನ್. ಇಲ್ಲಾಂದ್ರೆ ಏನು ಮಾಡಬೇಕಾಗತ್ತೆ, ಯು ಹ್ಯಾವ್ ಟು ಜಸ್ಟ್ ಸಿಟ್ ದೇರ್ ಆ್ಯಂಡ್ ಡೂ ಅ ಲಾಟ್ ಆಫ್ ಥಿಂಗ್ಸ್. ಯಾರಿಗೂ ಲ್ಯಾಂಗ್ವೇಜ್ ಗೊತ್ತಿರೋ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಹೇಳಿ. ನನಗಂತೂ ಏನೂ ಗೊತ್ತಾಗ್ತಾಯಿಲ್ಲ, ಕಲರ್ನು ಗೊತ್ತಾಗ್ತಾ ಇದೆ. ವೆಲ್ಕಮ್ ಟು ಜಪಾನ್. ಕ್ರೇಜಿಯಾಗಂತೂ ಇದೆ ಏರ್ಪೋರ್ಟು, ಬಟ್ ಇಟ್ಸ್ ಜಸ್ಟ್ ದಟ್ ಇಟ್ ಇಸ್ ಆ್ಯಕ್ಚುಲಿ ಓಕೆ. ಮಳೆ ಒಂದು ಕೈ ಕೊಟ್ಟರೆ ಎಲ್ಲ ಹೊಗೆ ಗುರು ಪ್ಲ್ಯಾನ್. ಟೋಕಿಯೋ ಇರೋ 7 ದಿನ 8 ದಿನ ಫುಲ್ಲು ಮಳೆ ಅಂತ ತೋರಿಸ್ತಾ ಇದೆ. ಏನಾಗುತ್ತೆ ನೋಡಬೇಕು. ಮೋಡ ಕವಿದ ವಾತಾವರಣ, ನಿಮ್ಮ ಕನ್ನಡಿಗ ಜಪಾನ್ನಲ್ಲಿ ಸಿಕ್ಕಾಪಟ್ಟೆ ನಡಿಬೇಕು. ಅಫ್ಕೋರ್ಸ್ ಅದು ಎಕ್ಸ್ಪೆಕ್ಟೆಡ್ ಅಲ್ಲ. ಎಲ್ಲೋದ್ರೂ ಮಾಸ್ಕ್ ಹಾಕ್ಕೊಂಡಿದ್ದೀನಿ ಅಂತಲ್ಲ, ಸ್ವಲ್ಪ ಆಚೆ ಕಡೆ ಬಂದಿರೋ ಸ್ವಲ್ಪ ಬಾಡಿ ಅಕಂಪ್ಲೈಸ್ ಆಗಬೇಕು ಅಂತ ಜಸ್ಟ್ ಟೇಕಿಂಗ್ ಲೆವೆಲ್ ಸ್ಲೋ. ಅಂದರೆ ಈ ಥರ ಆಚೆ ಎಲ್ಲ ಬಂದಾಗೆಲ್ಲ ಒಂಥರ ಸಡನ್ನಾಗಿ ಗಿಡ್ಡಿ ಹೊಡೆದಂಗೆಲ್ಲ ಅನಿಸುತ್ತೆ. ತುಂಬ ಜನಕ್ಕೆ ಆಗುತ್ತೆ ಆ್ಯಕ್ಚುಲಿ. ಅದು ನನಗೂ ಆ ಥರ ಆಯಿತು, ಒಂದು ರೇಂಜ್ಗೆ ಆಯಿತು, ಜಾಸ್ತಿ ಏನಾಗಿಲ್ಲ. ಅಫ್ಕೋರ್ಸ್ ಪ್ಲೇಸ್ ನೋಡಿದೆ, ಮಕ್ಕಳುಗಳಿಗೆಲ್ಲ ಆಟ ಆಡ್ಸೋಕ್ಕೆ ಸ್ಮಾಲ್ ಕ್ಯೂಬಿಕಲ್ಸ್ ಥರ ಎಲ್ಲ ಇದೆ. ಲಗೇಜ್ ತಂದಲ್ಲಿ ಇಟ್ಕೊಂಡೆ. ಈ ಟ್ರೈನ್ಗೆ ಹೋಗ್ಬೇಕಾದ್ರೆ BF1 ಅಂತ ಲ್ಯಾಂಗ್ವೇಜ್ ಸ್ವಲ್ಪ ಸಿಕ್ಕಾಬಡೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಜಾಸ್ತಿ. ಇಲ್ಲಿಂದ ಒಂದೇ ಒಳಗಿಂದ. ಸೊ ಬ್ಯಾಕ್ ಪ್ಯಾಕ್ ಒಂದಿದೆ. ಸೊ ಇದನ್ನು ತೊಗೊಂಡು ಹೊಡ್ಬೇಕು ಕೆಳಗಡೆ. ಅಲ್ಲಿ ATM ಅಲ್ಲಿ ಕ್ಯಾಶ್ ಡ್ರಾ ಮಾಡ್ಕೊಂಡ್ರೆ ಬೆಸ್ಟ್. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಸಿಗಲ್ವಲ್ಲ ಇದೆಲ್ಲ ನಮಗೆ. ಸೊ ಅದಕ್ಕೋಸ್ಕರ ಇಟ್ಸ್ ಬೆಟರ್ ವಿ ಟೇಕ್ ಕ್ಯಾಶ್ ಆ್ಯಂಡ್ ಡ್ರಾ ಇಟ್. ಗ್ಲೋಬಲ್ ವೈಫೈ ಸಿಮ್ಸ್ ಅವೆಲ್ಲ ಬೇಕಾದ್ರೆ ರೆಂಟಲ್ ಸಿಗುತ್ತೆ, ಬಟ್ ನಾನು ಯೂಶ್ವಲಿ ಮ್ಯಾಟ್ರಿಕ್ಸ್ ಏನು ತೊಗೊಂಡಿದ್ದು ಅದು ಬೆಟರು. ಸೊ ಲೆಟ್ಸ್ ರೋಲ್ ಫ್ರಮ್ ಹಿಯರ್. ಫಸ್ಟ್ ಕರೆನ್ಸಿ ಡ್ರಾ ಮಾಡಿದೆ 5,000 and 250 ಎಕ್ಸ್ಟ್ರಾ ಚಾರ್ಜಸ್ ಚಾರ್ಜ್ ಮಾಡಿದ್ರು. ಸಿಗುವ ಮುಂದೆ
ಅವರ ಮೆಟ್ರೋ ಕಾರ್ಡ್ಗಳಿದೆಯಪ್ಪ ಇಲ್ಲಂತೂ. ಸ್ಕೈಲೈನರು ಇಲ್ಲಿ ಯಾವುದೋ ಇನ್ನೊಂದಿದೆ. ಸೊ ಇವಾಗ ಬೇಸಿಕಲಿ ಕಾರ್ಡ್ ತೊಗೊಂಬರಕ್ಕೆ ಹೋಗ್ಬಿಟ್ಟು ಕಾರ್ಡ್ ಇದ್ದರೆ ರೀಚಾರ್ಜ್ ಮಾಡ್ಕೊಂಡು ಹೋಗಿ ಈಸಿ ಆಗುತ್ತಲ್ಲ. ಸೊ ಅದಕ್ಕೆ ತೊಗೊಳಕ್ಕೆ ಹೋಗಿದ್ದು. ಎಲ್ಲ ಅದರಲ್ಲೂ ಜಾಸ್ತಿ ಇದೆ, ಒಂದರಲ್ಲೂ ಇಂಗ್ಲೀಷ್ ಇದೆ. ಅಯ್ಯೋ ಅಯ್ಯೋ, ನಾವು ಸ್ವಲ್ಪ 24 hour ಕ್ಲಾಕಲ್ಲಿ ಬರೋ ವೀಕ್ ಫುಲ್ಲು ನಾವು ಒಂದು ಸ್ವಲ್ಪ ಇಟ್ಕೊಂಡು ಮೆಟ್ರೋದಲ್ಲಿ ಎಲ್ಲಿ ಬೇಕೋ ಓಡಾಡ್ಬೋದು. ಸೊ ಕೆಳಗಿಳಿದು ಬಂದ ತಕ್ಷಣವೇ ಅಲ್ಲಿ ರೀಚಾರ್ಜ್ ಮಾಡಬೇಕು. ಬಟ್ ಇಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಬರೀ ಕ್ಯಾಶ್ ಮಾತ್ರ ಹೋಗುತ್ತೆ. ಇಫ್ ಪಾಸಿಬಲ್ ಡ್ರಾ ಮಾಡ್ಕೊಂಬಂದಾಗ ಸ್ವಲ್ಪ ಕ್ಯಾಶ್ ಜಾಸ್ತಿ ಕೈಲಿರೋ, ಬಿಕಾಸ್ ಕಾರ್ಡ್ ಎಲ್ಲ ಕಡೆ ಅಕ್ಸೆಪ್ಟ್ ಮಾಡೋಲ್ಲ. ಅದೊಂದು ಪ್ರೋ ಟಿಪ್. ವಿತ್ ದ್ಯಾಟ್ ಇವಾಗ ಬ್ಲೂ ಲೈನ್ ತೊಗೊಂಡೋಗ್ಬೇಕು ಕೊಡೋಣ. ಅಂದರೆ ನಿಮಗೆಲ್ಲ ಕಡೆ ಒಂದು ಸ್ಟ್ಯಾಂಪಿಂಗ್ ಬೂತ್ಸ್ ಇರುತ್ತೆ, ತೊಗೊಂಡು ಹಂಗೆ ಪ್ರಿಂಟ್ ಮಾಡ್ಕೊಳ್ಳಿ. ವಿಲ್ ಹ್ಯಾವ್ ಸಮ್ ಮೆಮೊರಿ. ನೋಡೋಣ ಎಷ್ಟು ಟೈಮ್ ಕಲೆಕ್ಟ್ ಮಾಡೋಕ್ಕಾಗತ್ತೆ ಮುಗಿಸೋ ಅಷ್ಟೊತ್ತಿಗೆ. ಚಲೋ ಟ್ರೈನಲ್ಲಿ ಬಂದೆ. ಲಾಸ್ಟ್ ಸ್ಟಾಪ್ ಏರ್ಪೋರ್ಟಿಂದ ಆಲ್ಮೋಸ್ಟ್ 1 hour. ಇಲ್ಲಿಂದ ಹೋಗ್ಬೇಕು. ಸ್ಟೇಷನ್ ಏನು ಸಿ ಆಗಿ ಸಮಥಿಂಗ್ ಇಲ್ಲ, ಬೇರೆ ಲೈನ್ ಬೇಕು. ಲೋಕಲ್ ಶಿ ಮಗೋನ್ ಏತರ ಎಕ್ಸಿಟಿಂದ ಬಂದೆ. ಇದು ಲೊಕೇಶನ್ಗೆ ಹೋಗೋಕ್ಕೆ ಇದು ಸ್ವಲ್ಪ ಮ್ಯಾಪ್ ಬರಲಿ ಥರ ಲ್ಯಾಂಡ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಹುಡ್ಕೊಂಡು ಹೋಗ್ಬೇಕು. ಹೋಗ್ಬಿಟ್ಟು ಸಿಗ್ತೀನಿ. ಏತರ ಎಕ್ಸಿಟ್ ಅಹೆಡ್. ಎಕ್ಸಿಟ್ ಆಗಿ ಬಂದ ತಕ್ಷಣ ಹಂಗೆ ನೋಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಲ್ಲಿ ವಿಲ್ ಆಲ್ಸೋ ಫೈಂಡ್ 7-Eleven. ಮೋಸ್ಟ್ ಆಫ್ ದಿ ಸಿಂಪಲ್ ಫುಡ್, ಚೀಪ್ ಫುಡ್ ಎಲ್ಲ ಬರುತ್ತೆ. ದಿಸ್ ಇಸ್ ಟೋಕಿಯೋ ಫಾಕ್ಸ್. ದಿಸ್ ಇಸ್ ಟೋಕಿಯೋ. ಇಲ್ಲಿಂದ ಹುಡ್ಕೊಂಬಂದೆ. ಇಲ್ಲಿ Airbnb. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಹೈಡ್ ಆ್ಯಂಡ್ ಸೀಕ್ ಆಡಬೇಕು. ಇದೆಲ್ಲ ಏನೇನೋ ಇದೆ, ಅದನ್ನು ಮಾಡಿಬಿಟ್ಟು ಒಳಗೆ ತೋರಿಸ್ತೀನಿ. ಈ ಥರ ಆಚೆ ಕಡೆ Airbnb ಎಲ್ಲ ಬಂದರೆ ಈ ಥರ ರೂಮ್ ಇರುತ್ತೆ ಸಪ್ರೇಟಾಗಿ. ಯಾರೂ ಫಿಸಿಕಲ್ ಮೇಂಟೆನೆನ್ಸ್ ಇರೋಲ್ಲ. ಬಟ್ ಇದನ್ನು ಪಾಸ್ವರ್ಡ್ ನಂಗೆ ಕಳಿಸಿರ್ತಾರೆ ಇಮೇಲಲ್ಲಿ. ಅದನ್ನು ಲಾಕ್ ಮಾಡಿದ್ರೆ ಓಪನ್ ಆಗುತ್ತೆ. ಒಳಗೆ ಹೋಗಿ ತೋರಿಸ್ತೀನಿ. ಇದು ನಮ್ಮ ಎಂಟ್ರೆನ್ಸ್. ವೆಲ್ಕಮ್ ಟು ರಕ್ಷಿತ್ ನಿವಾಸ. ಅಂಬ್ರೆಲಾ ಇದೆ, ತಲೆ ಕೆಡ್ಸ್ಕೊಳಂಗಿಲ್ಲ. ಪ್ಲೀಸ್ ಟೇಕ್ ಯುವರ್ ಶೂಸ್ ಆಫ್. ಇದೊಂದು ಕಲ್ಚರ್ ಅಪ್ಪ ಜಪಾನಿಗೆ ಬಂದು, ದಯವಿಟ್ಟು ತಿಳ್ಕೊಳ್ರಿ. ಎಲ್ಲ ಕಡೆ ಹಾಕಕ್ಕೆ ಹೋಗ್ಬಿಡ್ರಿ. ಸೈಲೆಂಟಾಗಿ ಹಿಂಗೆ ಬಂದು ಹಿಂಗೆ ಶಕ್ತಿನ ಸೈಡಲ್ಲಿ ಹಿಂಗೆ ಬಿಟ್ಟು ಶಿವ ಅಂತ ಇದು ನೋಡಿ ಎಲ್ಲ ಸೆಟಪ್ಪು. ಏನಿದೆ? ವೆರಿ ಸ್ಪೇಷಿಯಸ್ ಸ್ಮಾಲ್ ಬಾಟಪ್. ಇಲ್ಲಿರೋಲ್ಲ ಪೋಸ್ಚರ್ ಕಮ್ಮಿ ಅಲ್ಲ, ಅದಕ್ಕೆ ಇಲ್ಲಿ ವಾಷಿಂಗ್ ಮಿಷಿನ್ ಇರುತ್ತೆ. ಇಲ್ಲಿ ಹ್ಯಾಂಡ್ ವಾಶ್ ಅವೆಲ್ಲ ಇದೆ. ಇಲ್ಲಿ ವಾಶ್ರೂಮ್ ಯಾವಾಗಲೂ ತೊಗೋಬೇಕಾದ್ರೆ ಸಪ್ರೇಟ್ ತೊಗೊಳ್ರಿ, ಇಲ್ಲ ತುಂಬ ಕಷ್ಟ ಆಗುತ್ತೆ. ದೆನ್ ಅಫ್ಕೋರ್ಸ್ ದಿಸ್ ಇಸ್ ಅ ಸ್ಮಾಲ್ ಬೆಡ್ರೂಮ್. ಒಬ್ರಿಗೆ ಮೋರ್ ದೆನ್ ಸಫಿಷಿಯಂಟ್. ಇಟ್ ಮೇ ಲುಕ್ ಬುಕ್ ಬಟ್ ಇಟ್ ಈಸ್ ಆ್ಯಕ್ಚುಲಿ ವೆರಿ ವೆರಿ ಸ್ಮಾಲ್. ಬಟ್ ಒಬ್ರಿಗೆ ಇನ್ನಷ್ಟು ಬೇಕಾಗುತ್ತೆ, ಸಾಕಲ್ಲ. ಸೊ ವಿತ್ ದ್ಯಾಟ್ ಬಂದಿದ್ದೀನಿ, ಚೆಕ್-ಇನ್ ಆಗಿದ್ದೀನಿ. ನೆಕ್ಸ್ಟು ಮುಂದೆ ಏನಂತ ತೋರಿಸ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ, ನಡೆದು ಕಾಲು ನೋವಿದೆ. ಆಲ್ಮೋಸ್ಟ್ ಒಂದು 12,000 ಸ್ಟೆಪ್ ಆಗಿದೆ. ಹೋಗಿ ಚೆಕ್-ಇನ್ ಮಾಡಿ. ಗೈಸ್, ಸೊ ಬಂದೆ ರೂಮ್ಗೆ. ಸಾರಿ, Airbnb-ಗೆ. ಬೇಸಿಕಲಿ ಹೆಂಗಿರುತ್ತೆ ನಮ್ಮ ಇಂಡಿಯಾ ಸೈಡ್ ಥರ ಸುಮ್ಮನೆ ಬರೀ ಮಲ್ಗಕ್ಕೆ ತಿನ್ನೋಕ್ಕಿರಲ್ಲ, ಪ್ರತಿಯೊಂದು ವಿಷಯನೂ ಇರುತ್ತೆ. ಸೊ ಅದನ್ನು ತೋರಿಸೋಣ ಅಂತಲೇ ಬಂದೆ. ಸೊ ಇವಾಗ ಜಸ್ಟ್ ಎಲ್ಲ ಒಂದು ಸ್ಮಾಲ್ ಒಂದು ಕ್ಲೀನಪ್ ಮಾಡಿ ಪೋಹ ರೆಡಿ ಮಾಡಿ ಇಟ್ಟಿದ್ದೀನಿ ತಿನ್ನೋಣ ಅಂತ. ತೋರಿಸೋಕ್ಕಿಂತ ಮುಂಚೆ ನಿಮ್ಗೆ ಹೆಂಗಿದೆ Airbnb ರೌಂಡ್ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಬಂದರೆ ಪ್ರತಿಯೊಂದು ವಿಷಯ ನೋಡಿ, ಒಂದು ಡಿಶ್ ವಾಷರಿಂದ ಇರ್ಬೋದು, ಸ್ಪೂನ್ಸಿಂದ ಇರ್ಬೋದು, ಎಲ್ಲ ನಾನು ಏನೇನು ಯೂಸ್ ಮಾಡ್ಬೇಕಂದ್ರೆ ಒಂದು ರೌಂಡ್ ವಾಶ್ ಮಾಡಿ ಆಮೇಲೆ ತಿನ್ನೋಣ ಅಂತ ಪ್ಲ್ಯಾನು. ಕೆಟಲಲ್ಲಿ ಬಿಸಿನೀರು ಕಾಯಿಸಿಟ್ಟಿದ್ದೀನಿ. ಸೊ ಆಮೇಲೆ ಡಸ್ಟ್ಬಿನಲ್ಲೆಲ್ಲ ಸುಮ್ಮನೆ ಹಂಗೆ ರ್ಯಾಂಡಮಾಗಿ ಹಾಕೋಕ್ಕಾಗಲ್ಲ. ಯಾವ್ದು ಎಲ್ಲೆಲ್ಲಿ ಹಾಕಬೇಕು ಅಂತ ನೋಡ್ಕೊಂಡು ಹಾಕಬೇಕಾಗತ್ತೆ. ಇವಾಗ ಪೋಹ ಮಾಡಿಟ್ಟಿರೋದನ್ನ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ MTR ರೆಡಿ ಮಿಕ್ಸ್ ಅಷ್ಟೇ, ಏನು ಸಿಕ್ಕಾಬಡೆ ಕಾಂಪ್ಲಿಕೇಟೆಡ್ ಥರ ಅಲ್ಲ. ಸ್ವಲ್ಪ ರೈಸ್ ಇಲ್ಲ, ಕರೆಕ್ಟಾಗಿ ಆಗಿದೆ ಅಂತ ಅನಿಸ್ತಾ ಇದೆ. ಬಟ್ ಇದು ಗಾರ್ಲಿಕ್ಕು ಇದೆಲ್ಲ. ರೌಂಡ್ ತಿಂದು ನೋಡ್ಬೇಕು ಹೆಂಗಿದೆ ಅಂತ.
ಅನ್ನದಾತು ಸುಖಿ ಬಾವು ಅಂತ ಯಾರೂ ಸುಮ್ಮನೆ ಹೇಳಲ್ಲ. ಸೀರಿಯಸ್ ಆಗಿ ನಾನು ಮಾಡಿದ್ದೀನಂತಲ್ಲ MTR ಅವ್ರದ್ದು ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ತೊಗೊಂಬಂದೆ ಇವಾಗ. ಇದನ್ನು ಬೆಂಗಳೂರಿಂದನೇ ತಂದಿದ್ದು ಆ್ಯಕ್ಚುಲಿ. ಸೊ ಇದ್ರ ಜೊತೆ ಇದನ್ನು ಮಾಡಿ ಪೋಹನ ತಿಂದು ಇವಾಗ ಸ್ವಲ್ಪ ಹೊಟ್ಟೆ ತುಂಬಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ಆಗಿರೋ ಚೆನ್ನಾಗಿರ್ತಾಯಿತ್ತು ಅಂತ ಅನ್ಸು. ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಟ್ಟಿದ್ನಲ್ಲ, ಇನ್ನೊಂದು ರೌಂಡು ರಿವರ್ಸ್ ಇಡೋಣ, ಫುಲ್ಲು ಜೋಶ್ ಬರುತ್ತೆ ಅಂತ. ಸೊ ಇವಾಗ ಏನಂದರೆ ಪೋಹಾನ ಕ್ಲೀನಾಗಿ ತೊಗೊಳೋ, ಕ್ಲೀನಾಗಿ ತಿನ್ನೋದು. ಪೋಹ ಜೊತೆ ಒಂದು ಸ್ವಲ್ಪ ಕೋಡ್ಬಳೆ ಒಂದು ತೊಗೊಂಬಂದಿದ್ದೆ ಬೆಂಗಳೂರಿಂದ. ಸೊ ಅದನ್ನು ಕ್ಲೀನಾಗಿ ಪೋಣಿಸ್ಕೋಬೇಕು. ಸದ್ಯಕ್ಕೆ ಇದೇ ಮ್ಯಾಟ್ರು. ಸೊ ವೆರಿ ವೆರಿ ಸ್ಮಾಲ್ ಸೆಟಪ್, ಬಟ್ ಏನೇನು ಬೇಕೆಲ್ಲ ಇದೆ. ಸೊ ದಟ್ ಈಸ್ ದಿ ಬೆಸ್ಟ್ ಪಾರ್ಟ್. ಸೊ ವಿತ್ ದ್ಯಾಟ್ ಹೋಗ್ಬಿಟ್ಟು ಸ್ವಲ್ಪ ತಿನ್ನುವ, ಹಾಗೆ ಸ್ಟೇ ಟ್ಯೂನ್ಡ್.